ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ಇತಿಹಾಸ ವಿಭಾಗದ 2ನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ. ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿವೆ. 1 ಅಂಕದ ಪ್ರಶ್ನೋತ್ತರಗಳ ವಿಡಿಯೋಗಳಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನು ತೆಗೆದುಕೊಂಡ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅವುಗಳು ನಿಮಗೆ ತುಂಬ ಅರ್ಥವಾಗುತ್ತೆ. ಹಾಗೆ ಅವುಗಳನ್ನು ನೀವು ಬರೆದಿಟ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ಬೋದು. ಇಲ್ಲಿ 1 ಅಂಕದ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರವನ್ನು ತೆಗೆದುಕೊಂಡ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ. ಹಾಗೆ ಅವುಗಳನ್ನು ನಾನು ಅಂಡರ್ಲೈನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬ ನಿಮಗೆ ಉಪಯುಕ್ತವಾಗುತ್ತೆ. ನೋಡ್ತಾ ಹೋಗೋಣ. ಇವಾಗ ಪುರಾಣಗಳ ಪ್ರಕಾರ ಋಷಭನಾಥನ ಮಗ ಯಾರು? ಭರತ. ಈ ಭರತ ಆಳಿದ ನಾಡನ್ನ ಭರತ ಖಂಡ ಹಾಗೆ ಭರತ ವರ್ಷ ಅಂತ ಕರೀತಾರೆ. ನೋಡಿ, ಭಾರತ ದೇಶದಲ್ಲಿ ಪುರಾಣಗಳ ಪ್ರಕಾರ ಈ ಋಷಭನಾಥನ ಮಗ ಯಾರು? ಭರತ. ಈ ಭರತ ಆಳಿದ ಒಂದು ನಾಡನ್ನ ಭರತ ವರ್ಷ ಅಂತ ಹಾಗೆ ಭರತ ಖಂಡ ಅಂತ ಕರೀತಾರೆ. ಭರತ ಖಂಡ ಅಂತ ಕರೀತಾರೆ, ಹಾಗೆ ಭರತ ವರ್ಷ ಅಂತ ಕರೀತಾರೆ. ಇಲ್ಲಿ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಭರತ ಖಂಡ ಅಥವಾ ಭರತ ವರ್ಷ ಅನ್ನೋ ಹೆಸರು ಹೇಗೆ ಬಂತು? ಈ ಭರತ ಆಳಿದ ಅಂತ ಬಂತು. ಭರತನ ತಂದೆ ಯಾರು? ಋಷಭನಾಥ. ಈ ಒಂದು ಅಂಶ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಪುರಾಣಗಳಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಪರ್ಷಿಯನ್ರು. ಈ ಪರ್ಷಿಯನ್ರು ಏನು ಮಾಡ್ತಾರೆ ಅಂದರೆ, ಈ ಸಿಂಧೂ ನದಿ ಬಯಲಲ್ಲಿ ವಾಸಿಸ್ತಕ್ಕಂಥ ಜನರೇನಿದಲ್ಲ, ಈ ಜನರನ್ನವರು ಹಿಂದೂಗಳು ಅಂತ ಕರೆದರು. ಈ ಪರ್ಷಿಯನ್ರು ಏನು ಮಾಡಿದರು? ಪರ್ಷಿಯನ್ರು ಸಿಂಧೂ ಬಯಲಿನ ಜನರನ್ನ ಹಿಂದೂಗಳು ಅಂತ ಕರೆದರು. ಪ್ರಶ್ನೆ ಬರುತ್ತೆ, ಸಿಂಧೂ ಬಯಲಿನ ಜನರನ್ನ ಹಿಂದೂಗಳು ಅಂತ ಕರೆದವರು ಯಾರು? ಹಿಂದೂ ಅಂತ ಕರೆದವರು ಯಾರು? ಪರ್ಷಿಯನ್ರು. ನೆಕ್ಸ್ಟ್ ಗ್ರೀಕರ ಒಂದು ಅಂಶವನ್ನು ನೋಡೋಣ. ಗ್ರೀಕರು ಈ ಹಿಂದೂ ಅನ್ನೋ ಪದವನ್ನು ಅವರು ಸಿಂಡೆಸ್ ಅಂತ ಕರೆದ್ಬಿಟ್ರು. ಅವರು ಸಿಂಡೆಸ್ ಅಂತ ಕರೀತಾರೆ. ಹಾಗಾದರೆ ಹಿಂದೂ ಪದವನ್ನು ಸಿಂಡೆಸ್ ಅಂತ ಕರೆದವರು ಯಾರು? ಗ್ರೀಕರು. ನೆಕ್ಸ್ಟು ಬ್ರಿಟಿಷರು ಅಂದರೆ ಆಂಗ್ಲರು. ಇವರು ನಮ್ಮ ದೇಶವನ್ನು ಇಂಡಿಯಾ ಅಂತ ಕರೆದರು. ದೇಶವನ್ನು ಇಂಡಿಯಾ ಅಂತ ಕರೆದ್ರು. ಹಿಂದೂವನ್ನು ಹಿಂದೂಯಿಸಮ್ ಅಂತ ಕರೆದರು. ಇಲ್ಲಿ ಹಿಂದೂವನ್ನು ಹಿಂದೂಯಿಸಮ್, ಭಾರತವನ್ನು ಇಂಡಿಯಾ ಅಂತ ಕರೆದವರು ಯಾರು ಅಂದರೆ ಬ್ರಿಟಿಷರು ಅಥವಾ ಆಂಗ್ಲರು ಅಂತ ಹೇಳ್ತಾರೆ. ಆಂಗ್ಲರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿಕೆ ನೀಡಿದವರು ಯಾರಂದರೆ ವಿಲಿಯಂ ಜೋನ್ಸ್. ನೋಡಿ, ವಿಲಿಯಂ ಜೋನ್ಸ್ ಅನ್ನೋನು ಏನು ಹೇಳ್ತಾನೆ? ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಪ್ರಶ್ನೆ ಕೇಳ್ತಾರೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರಂದರೆ ವಿಲಿಯಂ ಜೋನ್ಸ್. ಯಾರು? ವಿಲಿಯಂ ಜೋನ್ಸ್. ನೆಕ್ಸ್ಟ್, ಸಾಮಾನ್ಯ ಶಕ 1784ರಲ್ಲಿ ವಿಲಿಯಂ ಜೋನ್ಸ್ ಅನ್ನೋರು ಏಷ್ಯಾಟಿಕ್ ಸೊಸೈಟಿನ ಸ್ಥಾಪನೆ ಮಾಡ್ತಾರೆ. ಏಷ್ಯಾಟಿಕ್ ಸೊಸೈಟಿನ ಯಾರು ಸ್ಥಾಪನೆ ಮಾಡ್ತಾರೆ? ವಿಲಿಯಂ ಜೋನ್ಸ್ ಅನ್ನೋರು ಸ್ಥಾಪನೆ ಮಾಡ್ತಾರೆ. ಯಾವಾಗ? 1784ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೀವು ಇದನ್ನು ಸುಲಭವಾಗಿ ಒಂದೇ ವಾಕ್ಯದಲ್ಲಿ ಬರೆದಿಟ್ಕೊಳ್ಬಹುದು. ಸಾಮಾನ್ಯ ಶಕ 1832ರಲ್ಲಿ ಈ ಸಂಸ್ಥೆ ಅಂದ್ರೆ ಯಾವುದು? ಇಲ್ಲಿ ಏಷ್ಯಾಟಿಕ್ ಸೊಸೈಟಿ ಇದೆ ಅಲ್ವಾ? ಈ ಸಂಸ್ಥೆಯನ್ನ ಏಷ್ಯಾಟಿಕ್ ಸೊಸೈಟಿಯ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಏಷ್ಯಾಟಿಕ್ ಸೊಸೈಟಿಯ ಬೆಂಗಾಲ್ ಅಂತ ಮಾಡಿದ್ದು ಯಾವಾಗ ಅಂದರೆ 1832ರಲ್ಲಿ ಮರುನಾಮಕರಣ ಮಾಡ್ತಾರೆ. ಈ ಏಷ್ಯಾಟಿಕ್ ಸೊಸೈಟಿಯ ಬೆಂಗಾಲ್ ಇದೆ ಅಲ್ವಾ? ಇದು ಏನು ಮಾಡುತ್ತೆ ಅಂದರೆ ಈ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ, ಅಂದರೆ ಭಾಷಾಂತರ ಮಾಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ ಸಂಸ್ಥೆ ಯಾವುದು? ಏಷ್ಯಾಟಿಕ್ ಸೊಸೈಟಿಯ ಬೆಂಗಾಲ್. ಈ ಸಂಸ್ಥೆಯ ಮೊದಲನೇ ಹೆಸರೇನು? ಏಷ್ಯಾಟಿಕ್ ಸೊಸೈಟಿ. ಏಷ್ಯಾಟಿಕ್ ಸೊಸೈಟಿ ಯಾವಾಗ ಸ್ಥಾಪನೆ ಆಯಿತು? 1784ರಲ್ಲಿ ಸ್ಥಾಪನೆ ಆಯಿತು. ಹಾಗಾದರೆ ಏಷ್ಯಾಟಿಕ್ ಸೊಸೈಟಿಯ ಬೆಂಗಾಲ್ ಆದಿದ್ದು ಯಾವಾಗ? 1832. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತು. ಸುಲಭವಾಗಿ ವಿದ್ಯಾರ್ಥಿಗಳು ಒಂದೇ ಪಾಯಿಂಟನ್ನು ಬರೆದುಕೊಂಡ್ಬಿಟ್ಟು ಕಲಿಬಹುದು ಇಲ್ಲಿ. ನೆಕ್ಸ್ಟ್, ವಿಲಿಯಂ ಜೋನ್ಸ್ ಅನ್ನೋರು ಈ ಶಾಕುಂತಲ ಅನ್ನೋ ಒಂದು ಕೃತಿಯನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡ್ತಾರ. ಶಾಕುಂತಲ ಅನ್ನೋ ಕೃತಿಯನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಿದವರು ಯಾರು ಅಂದರೆ, ಟ್ರಾನ್ಸ್ಲೇಟ್ ಮಾಡಿದವರು ಯಾರು? ವಿಲಿಯಂ ಜೋನ್ಸ್. ನೋಡಿ, ಇಲ್ಲಿ ಪ್ರಾಚೀನ ಕಾಲದ ಹಳೆಯ ಹೆಸರು ಮತ್ತು ಹೊಸ ಹೆಸರುಗಳು. ನಾವಿಲ್ಲಿ ಹಳೆಯ ಹೆಸರು ಮತ್ತು ಹೊಸ ಹೆಸರು, ಈ ಕಡೆ ಹಳೆಯ ಹೆಸರು, ಈ ಕಡೆ ಹೊಸ ಹೆಸರು ಅಂತ ಮಾಡ್ಕೊಂಡಿದ್ದು. ನೋಡಿ, ಮಗಧ ಇವಾಗ ಏನಂತ ಕರೀತು? ಬಿಹಾರ್ ಅಂತ ಕರೀತು ಮಗಧವನ್ನ. ಕಳಿಂಗವನ್ನ ಒರಿಸ್ಸಾ ಅಂತ ಕರೀತು. ಚೇರವನ್ನ ಕೇರಳ ಅಂತ ಕರೀತಾರೆ. ಇಂದ್ರಪ್ರಸ್ಥವನ್ನ ದೆಹಲಿ ಅಂತ ಕರೀತಾರೆ. ಇಲ್ಲಿ ಪ್ರಶ್ನೆ ಏನು ಕೇಳ್ತಾರ? ದೆಹಲಿಯ ಹಳೆಯ ಹೆಸರೇನು? ಇಂದ್ರಪ್ರಸ್ಥ. ಅಂದಿನ ಇಂದ್ರಪ್ರಸ್ಥ, ಈಗಿನ ಯಾವ ಹೆಸರು ಅಂದರೆ ದೆಹಲಿ.
ಪ್ರಯಾಗವನ್ನು ಅಲಹಾಬಾದ್ ಅಂತ ಕರೀತಾರೆ. ಈಗ ಮತ್ತೆ ಅಲಹಾಬಾದವನ್ನು ಮತ್ತೆ ಏನಂತ ಕರೀತಿದ್ದಾರೆ, ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ ಇತ್ತೀಚೆಗೆ. ಪ್ರಯಾಗವನ್ನು ಅಲಹಾಬಾದ್ ಅಂತ ಕರೀತಾರೆ. ನೆಕ್ಸ್ಟ್, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದಂದ್ರೆ 0. ಈ ಪ್ರಪಂಚಕ್ಕೆ 0ಯನ್ನು ಕೊಟ್ಟವರೇ ಭಾರತೀಯರು. ಭೂಮಿ ಗುಂಡಾಗಿದೆ ಅಂದರೆ ಗುಂಡಾಗಿದೆ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ ಅಂತ ಹೇಳಿದವರು ಯಾರು? ಆರ್ಯಭಟ. ಇವರು ಭಾರತದವರು, ಆರ್ಯಭಟ ಹೇಳ್ತಾರೆ. ಕಾಂಬೋಡಿಯಾದ ಆಂಕೋರ್ ವಾಟ್ದಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಈ ಕಾಂಬೋಡಿಯಾ ಅನ್ನೋದು ಒಂದು ದೇಶ. ಈ ಕಾಂಬೋಡಿಯಾದ ಆಂಕೋರ್ ವಾಟ್ ಅನ್ನೋದು ಒಂದು ಸ್ಥಳ. ಅಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಪ್ರಶ್ನೆ ಕೇಳ್ತಾನ, ಕಾಂಬೋಡಿಯಾದಲ್ಲಿ ಭವ್ಯ ಹಿಂದೂ ದೇವಾಲಯ ಎಲ್ಲಿದೆ? ಆಂಕೋರ್ ವಾಟ್ ಅನ್ನೋ ಒಂದು ಸ್ಥಳದಲ್ಲಿದೆ. ಇದು ವಿಶ್ವ ಪಾರಂಪರಿಕ ಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ. ನೆಕ್ಸ್ಟ್ ನೋಡಿ, ಇಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರ್ ಬೋದೂರಿನಲ್ಲಿದೆ. ಜಗತ್ ಪ್ರಸಿದ್ಧ ಬೃಹತ್ ದೇವಾಲಯ ಜಾವಾದ ಯಾವ ಸ್ಥಳದಲ್ಲಿದೆ ಅಂದ್ರೆ ಬೋರ್ ಬೋದೂರ ಅನ್ನೋ ಒಂದು ಸ್ಥಳದಲ್ಲಿ ಅದ. ನೆಕ್ಸ್ಟ್ ನೋಡಿ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳು ಶ್ರೀಲಂಕಾ, ಕಾಂಬೋಡಿಯಾ, ಜಾವಾ. ಹಾಗೆ ಭಾರತೀಯ ಮೌಲ್ಯಗಳನ್ನು ನೋಡೋದಾದರೆ ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ.